ನೀವೇನೇನು ಡಾಕ್ಯುಮೆಂಟ್ಸ್ ಕೊಟ್ಟಿದ್ರಿ ಈಗ ನಿಮ್ಮ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ID ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ಮಕ್ಕಳು TC ಅಷ್ಟೇ. ಬೇರೆ ಏನಾದ್ರು ಡಾಕ್ಯುಮೆಂಟ್ ಕೇಳಿದಾರ ನಿಮ್ಗೆ? ಇಲ್ಲ ಸರ್, ಅದೆಲ್ಲ ಏನು ಕೇಳಿಲ್ಲ. ಏನಿದೆ ಅದು ಕೊಡಿ ಅಂದರು. ನನ್ನ ಹತ್ರ ಅಷ್ಟೇ ಇದ್ದಿದ್ದು. ರೇಷನ್ ಕಾರ್ಡ್ ಇಲ್ಲ, ತುಂಬ ವರ್ಷದಿಂದ ಆಗದೆ ಬಂದಿಲ್ಲ. ಅದಕ್ಕೆ ನಾನು ಏನು ಇದು ಮಾಡಿಲ್ಲ. ಎಷ್ಟಿತ್ತು ಅಷ್ಟು ಕೊಟ್ಟಿದ್ದೀನಿ. ಎಷ್ಟು ದಿನ ಆಯ್ತು ನೀವು ಡಾಕ್ಯುಮೆಂಟ್ಸ್ ಅನ್ನು ಕೊಟ್ಟು? ಇವಾಗ ಸುಮಾರು ಒಂದು ಶನಿವಾರ ಆಯಿತು ಡೆಮಾರೇಷನ್ನು. ಸೋಮವಾರದಿಂದ ಕೇಳ್ತಾನೆ ಇದ್ದಾರೆ. ಒಂದು 12 ದಿವಸನೋ 13 ದಿವಸನೋ ಆಯಿತು. ಡೈಲಿ ಒಬ್ಬೊಬ್ಬರು ಬರ್ತಾರೆ, ಡೈಲಿ ಒಬ್ಬೊಬ್ರು ಕೇಳ್ತಾರೆ, ಕೊಡ್ತಾನೆ ಇದ್ದೀವಿ ಎಲ್ಲರಿಗೂ. ಇನ್ನೂ ಏನು ಮಾಹಿತಿ ಬಂದಿಲ್ಲ. ಇವತ್ತು ನಾಳೆ ನಿನ್ನೆ ಬರೋದಿತ್ತು, ಹೇಳಿದ್ದು 2ನೇ ತಾರೀಕಿಗೆ ಅನೌನ್ಸ್ ಮಾಡ್ತಾರಂತ. ಇನ್ನುವರೆಗೂ ಏನು ಬಂದಿಲ್ಲ. ಈಗ ಹೊಸ ಮನೆ ಸಿಗೋ ವಿಚಾರದಲ್ಲಿ ನಿಮ್ಗೆ ಏನಾದ್ರು ಅಧಿಕಾರಿಗಳಿಂದ ಕನ್ಫರ್ಮೇಶನ್ ಬಂದಿದೆಯಾ? ಇನ್ನೂ ಬಂದಿಲ್ಲ ಸರ್, ಏನು ಬಂದಿಲ್ಲ. ಅವರೇ ಜಮೀರಮ್ಮ ಸರ್ ಬಂದಿದ್ರು, ಏನಾದರೂ ಒಂದು ಮಾಡ್ತೀನಿ ಅಂತ ಪ್ರಯತ್ನ ಅಂತ ಹೇಳಿದ್ರು. DK ಶಿವಕುಮಾರ್ ಸರ್ ಬಂದಿದ್ರು, ಅವ್ರು ಏನೂ ಮಾತಾಡಿಲ್ಲ. ನೋಡಿದ್ರು ಪ್ರೂಫ್ಗಳು, ನೋಡ್ಬಿಟ್ಟು ಹೋದ್ರು ಅಷ್ಟೇ. ಅದೇ ಟಿವಿಯಲ್ಲಿ ನೋಡ್ತಾ ಇದೀವಲ್ವ ನಾವು, ಅಷ್ಟೇ ಸರ್ ಗೊತ್ತು. ಈಗ ನಿಮ್ಗೆ ನೀವು ಡಾಕ್ಯುಮೆಂಟ್ಸ್ ಕೊಟ್ಟಿರೋದು ಮಾತ್ರ ನಿಮ್ಗೆ ಗೊತ್ತಿರೋದು? ಅದು ಹೌದು. ಬಿಟ್ಟು ನಿಮ್ಮ ಮನೆ ವಿಚಾರದಲ್ಲಿ ಬೇರೆ ಯಾವ ಡೆವಲಪ್ಮೆಂಟ್ ನಿಮ್ಗೆ ಏನೂ ಗೊತ್ತಿಲ್ಲ. ಮನೆ ಶಾಂಕ್ಷನ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಎಲ್ಲಿ, ಯಾವ ಅಡ್ರೆಸ್ಸು, ಯಾರ್ಯಾರಿಗೆ ಶಾಂಕ್ಷನ್ ಆಗಿದೆ ಏನೂ ಗೊತ್ತಿಲ್ಲ ಸರ್. ಈಗ ಆಫೀಸರ್ಸ್ ಏನಾದ್ರು ಬಂದು ಹೇಳಿದ್ರೆ ಮತ್ತೆ ನಿಮಗೆ ಮಾಹಿತಿ? ಹೌದು ಸರ್, ಯಾರಾದ್ರೂ ಬಂದು ದೊಡ್ಡವ್ರು ಹೇಳಿದ್ರೆ ಗೊತ್ತಾಗತ್ತೆ. ಯಾರಿಗೆ ಕೇಳಿದ್ರು ಸಿಗತ್ತಮ್ಮ ಇವತ್ತು ನಾಳೆ. ನೆನ್ನೆ ಯಾರೋ ಅಂದ್ರು 5ನೇ ತಾರೀಕಿಗೆ ಕನ್ಫರ್ಮ್ ಆಗತ್ತೆ ಅಂತ. ಇನ್ನು ಏನು ಗೊತ್ತಿಲ್ಲ. ಮತ್ತೆ ಇವತ್ತು ಸರ್ವೆಗೆ ಅಂತ ಬಂದಿದ್ರು. ಬರ್ತಾ ಇದ್ದಾರೆ, ಒಂದು 4 ಮನೆಗೆ ಮಾಡ್ತಾರೆ, ಮತ್ತೆ ಹೋಗ್ಬಿಡ್ತಾರೆ. ಯಾಕಂದ್ರೆ ಅವ್ರದ್ದು ಪೆಂಡಿಂಗ್ ಇಂತು ಅಂತಾರೆ. ಬಂದ್ರೆ ಕೆಳಗಡೆ ಬರ್ತಾರೆ, ಮೇಲ್ಗಡೆ ಬರಲ್ಲ. ಬಂದ್ರೆ ಮೇಲೆ ಬರ್ತಾರೆ, ಕೆಳಗಡೆ ಬರಲ್ಲ ಸರ್. ನೀವು ನಿಮ್ಮ ಹತ್ರ ಡಾಕ್ಯುಮೆಂಟ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ರೆ ನಿಮ್ಮ ಅರ್ಜಿ ಹೊಸ ಮನೆಗೆ ಸ್ವೀಕಾರ ಆಗಿದೆಯೋ ಇಲ್ವೋ ಅನ್ನುವಂಥದ್ದು ಅದು ಇನ್ನೂ ಡೌಟ್ ಅಲ್ಲಿ ಇದ್ದೀವಿ ಸರ್. ನಾವು ಇನ್ನೂ ಡೌಟ್ ಅಲ್ಲಿ ಇದ್ದೀವಿ. ನಮ್ಗೆ ಅದೇ ಒಂದು ಏನು ಮಾಹಿತಿ ತಿಳಿಸಿಲ್ಲ. ನಾವ್ ಏನ್ ಮಾಡೋದು, ಬಂದೈತೋ ಇಲ್ವೋ, ಇಷ್ಟೊಂದು ಜನಕ್ಕೆ ಒಂದೇ ಸಲ ಬಂದೈತೋ ಇಲ್ವೋ. ಎಲ್ಲಾರ್ಗು ಆಸೆ ಸರ್, ಮನೆ ಹೋಗಿದೆ ಅಲ್ವಾ. ಎಲ್ಲರೂ ಎದುರ್ತಾ ಇದ್ದಾರೆ, ನಮಗ್ ಬಂದೈತೋ ನಿಮಗ್ ಬಂದೈತೋ ಅಂತ. ಏನೋ ಗೊತ್ತಿಲ್ಲ. ಇನ್ನು ಬಂದು ಹೇಳಿದ್ಮೇಲೆ ಅವರು ಹೇಳಿದ್ದಾರೆ, ಅವ್ರವ್ರ ಹೆಸರು ತಗೊಂಡು ಕರಿತೀವಿ ಅಂತ. ಇನ್ನು ಯಾರು ಬಂದೇ ಇಲ್ಲ ಅಲ್ವಾ ಸರ್. ಕನ್ಫರ್ಮ್ ಆಗಿದೆಯೋ, ಶಾಂಕ್ಷನ್ ಆಗಿದೆಯೋ ಇಲ್ವೋ ಏನು ಗೊತ್ತಿಲ್ಲ ನಮ್ಗೆ. ಈಗ ನಿಮ್ಮ ಹತ್ರ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ರೇಷನ್ ಕಾರ್ಡ್, ಆಧಾರ್ ಕಾರ್ಡು, ID ಕಾರ್ಡು, ಪ್ಯಾನ್ ಕಾರ್ಡು, ಮಕ್ಕಳದ್ದು ಸರ್ಟಿಫಿಕೇಟು, ಪಾಸ್ಬುಕ್ ಅಷ್ಟೇ ಇರೋದು. ಇಲ್ಲ ಅವ್ರು ಕೇಳಿಲ್ಲ. ನಮ್ಮ ಹತ್ರ ಕೇಳಿದ್ರು ಏನೇನಿದೆ ಅಂತ. ಇಷ್ಟಿದೆ ಅಂದ್ರೆ ಕೊಟ್ವಿ ನಾವೆಲ್ಲ. ಅವ್ರು ಕೇಳಿರೋ ಡಾಕ್ಯುಮೆಂಟ್ ಅಲ್ಲಿ ನಿಮ್ಮ ಹತ್ರ ಇಲ್ಲದೆ ಇರೋ ಡಾಕ್ಯುಮೆಂಟ್ ಯಾವ್ದಾರ ಇತ್ತ? ಇಲ್ಲ, ಅವ್ರು ಹಂಗಂತ ಏನು ಅಂದಿಲ್ಲ ನಮ್ಗೆ. ಫೋರ್ಸ್ ಏನು ಹಾಕಿಲ್ಲ, ಕಂಪಲ್ಸರಿ ಬೇಕೇ ಬೇಕು ಅಂತ ಹಾಕಿಲ್ಲ. ಎಷ್ಟೈತೆ ಅಷ್ಟು ಕೊಡಿ ಅಂತರು, ಅಷ್ಟು ಕೊಟ್ಟಿದ್ದೀವಿ. ನಿಮ್ಮ ಹೆಸರು? ಹಸೀನಾ ಅಂತ.